ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು ಸ್ಪೆಲ್ಲಿಂಗ್ ಟೆಸ್ಟ್ ಅಂದರೆ ಸ್ಪೆಲ್ಲಿಂಗ್ ಎರರ್ಸ್ನ ಬಗ್ಗೆ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಸೆಂಟೆನ್ಸಲ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ನ ಐಡೆಂಟಿಫೈ ಮಾಡ್ತಿರಲ್ವ. ಹಾಗೆಯೇ ಕೆಲವೊಂದು ಸಲ ಒಂದೇ ವರ್ಡ್ ಅದು ಸ್ಪೆಲ್ಲಿಂಗ್ನ ಅವರೇ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ಆದರೆ ಕರೆಕ್ಟಾಗಿರೋ ಸ್ಪೆಲ್ಲಿಂಗ್ನ ಅಥವಾ ಇನ್ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ನ ನೀವು ಐಡೆಂಟಿಫೈ ಮಾಡಬೇಕು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಪ್ರಶ್ನೆಗಳು ಇದ್ರ ಮೇಲೆ ಇದ್ದೇ ಇರುತ್ತೆ. ಸೊ ನಾನಿಲ್ಲಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸ್ನೇ ಡಿಸ್ಕಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ದಟ್ ನಿಮಗೆ ಪ್ರಶ್ನೆಗಳು ಯಾವ್ಯಾವ ಪ್ಯಾಟ್ರನಲ್ಲಿ ಕೇಳ್ತಾರೆ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ಫ್ರಮ್ SSC, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, ಹಾಗೆಯೇ ರೈಲ್ವೇಸಲ್ಲಿ ಕಾಲ್ ಆಗಿರೋದು, ಸ್ಟೆನೋ, ಈ ರೀತಿ ಜಾಬ್ಗಳದ್ದು ಪ್ರಶ್ನೆಗಳನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಮೊದಲನೇ ಪ್ರಶ್ನೆಯನ್ನು ಗಮನಿಸ್ತಿದ್ದೀರಾ ಅನ್ಕೋತೀನಿ. ಹೈಜೆನಿಕ್ ಅನ್ನುವಂತಹ ಒಂದು ವರ್ಡ್ ಇದೆ. ಆ ವರ್ಡಿನ ತಪ್ಪಾದ ಉತ್ತರಗಳು 3 ಇದೆ, ಒಂದು ಕರೆಕ್ಟಾಗಿರೋಂಥ ಉತ್ತರ ಇದೆ. ಇಲ್ಲಿ ಕರೆಕ್ಟಾಗಿರೋ ಸ್ಪೆಲ್ಲಿಂಗ್ನ ನಾವು ಐಡೆಂಟಿಫೈ ಮಾಡಬೇಕು. ನಾನು ಮತ್ತೆ ಹೇಳ್ತೀನಿ, ವೆಕ್ಯಾಬುಲರೀಸಲ್ಲಿ ಇಂಪಾರ್ಟೆಂಟಾಗಿ ನಮಗೆ ಸ್ಪೆಲ್ಲಿಂಗ್ ಗೊತ್ತಿರೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ದ ಸ್ಪೆಲ್ಲಿಂಗ್ ಆಫ್ ಹೈಜೆನಿಕ್ ಈಸ್ HYGIENIC. ದ ಆನ್ಸರ್ ಈಸ್ A. ಇದು ಒಂದು ಪ್ಯಾಟರ್ನ್ ಆದರೆ ಇನ್ನೊಂದು ಪ್ಯಾಟರ್ನ್ ಇರುತ್ತೆ. ಅಂದರೆ 4 ಕ್ವಶನ್ಸ್ ಇರುತ್ತೆ, 4 ಪದಗಳೇ ಇರುತ್ತೆ, ಅದರಲ್ಲಿ ಒಂದೇ ಒಂದು ಕರೆಕ್ಟಾಗಿರೋ ಸ್ಪೆಲ್ಲಿಂಗ್ ಇರುತ್ತೆ. ಸ್ಪೆಲ್ಲಿಂಗ್ನ ನೀವು ಕರೆಕ್ಟಾಗಿರೋದನ್ನ ಈಗ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್ ಆಸ್ಪೇಷಿಯಸ್. ಮೀನಿಂಗ್ ಕೂಡ ಹೇಳ್ತಾ ಹೋಗ್ತೀನಿ, ಯಾಕಂದರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ. ಆಸ್ಪೇಷಿಯಸ್ ಮಾರ್ನಿಂಗ್ ಅಂದರೆ ಪಾಸಿಟಿವ್, ಮಂಗಳಕರ ಅನ್ನೋ ಮೀನನ್ನ ಕೊಡುತ್ತೆ. ಸೆಕೆಂಡ್ ಒನ್ ಈಸ್ ಒಡೇಷಿಯಸ್ ಅಂತಂದರೆ ದಿಟ್ಟತನ, ಧೈರ್ಯ, ವಿಲ್ಲಿಂಗ್ ಟು ಟೇಕ್ ರಿಸ್ಕ್ ಅನ್ನೋ ಮೀನನ್ನ ಕೊಡುತ್ತೆ. ಹಿಲಾರಿಯಸ್ ಅಂತ ಅಂದರೆ ಫನ್ನಿ. ಓಕೆ, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಕಾನ್ಗರಸ್ ಅಂತಂದರೆ ಸಮಂಜಸವಾಗಿರೋ ಉತ್ತರ ಕೊಡುವಂಥದ್ದು, ಅಗ್ರಿಮೆಂಟ್ ಅನ್ನೋ ಮೀನನ್ನ ಕೊಡುತ್ತೆ. ಆಸ್ಪೇಷಿಯಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಆಡಿಯಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಹಿಲಾರಿಯಸ್ ಕರೆಕ್ಟ್ ಇದೆ. ತುಂಬ ಜನ ಹಿಲಾರಿಯಸ್ಗೆ ಕೆಲವೊಬ್ಬರು ಡಬಲ್ ಎಲ್ ಬರೀತಾರೆ, ದಟ್ ಈಸ್ ರಾಂಗ್. ಹಾಗೆಯೇ ಕಾನ್ಜುಯಸಲ್ಲಿ ಡಬಲ್ ಆರ್ ಇದೆ, ಸೊ ಸಿಂಗಲ್ ಆರ್ ಬರಬೇಕಾಗಿತ್ತು. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಡಿ. ಇಲ್ಲಿ DS ಸ್ಪೆಲ್ಲಿಂಗ್ ಎರರ್ ಆಗಿದೆ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಈ ರೀತಿಯ ಪ್ರಶ್ನೆ ಕಂಪಲ್ಸರಿ ಇದ್ದೇ ಇರುತ್ತೆ. ಥರ್ಡ್ ಒನ್ನ ನೋಡಿ, ಡಿವಿನೇಷನ್, ಡೈವರ್ಷನ್, ಡಿಸ್ಫಂಕ್ಷನ್, ಹಾಗೆಯೇ ಲಾಸ್ಟ್ ಒನ್ ಡೆಸ್ಟಿಟ್ಯೂಷನ್. 4 ವರ್ಡ್ ನಮಗೆ ಹೊಸ್ತು ಅನಿಸುತ್ತೆ. ಫಸ್ಟ್ ಒನ್ನ ಅಬ್ಸರ್ವ್ ಮಾಡಿ. ಡೆವಿನೇಷನ್ ಅಂತ ಅಂದರೆ ಫ್ಯೂಚರ್ ಟೆಲ್ಲಿಂಗ್ ಅಂತ, ನಮಗೆ ನಮ್ಮ ಒಂದು ಜಾತಕವನ್ನು ಹೇಳುವಂಥವ್ರನ್ನ ನಾವು ಡೆವಿನೇಷನ್ಸ್ ಅನ್ನೋ ವರ್ಡಿಂದ ಬಳಸ್ತೀವಿ. ಸೊ ಇಲ್ಲಿ ಸ್ಪೆಲ್ಲಿಂಗಲ್ಲಿ ಏನೇನಾಗಿದೆ ಅಂತಂದರೆ ಇದೆಯಲ್ವಾ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡೈವರ್ಷನ್ನ ಸ್ಪೆಲ್ಲಿಂಗ್ ಅಲ್ಲ, ಅಲ್ಲಿ ಆಗಬೇಕು. ಡಿಸ್ಫಂಕ್ಷನ್, ಈ ಥರ ವರ್ಡ್ ನಮ್ಗೆ ಕೇಳೇ ಇಲ್ಲಪ್ಪ. ಡಿಸ್ಫಂಕ್ಷನ್ ಅಂತಂದರೆ ಈ ಅಬ್ನಾರ್ಮಲ್ ಆಗಿರೋವಂಥವ್ರು ನಾವು ಡಿಸ್ಫಂಕ್ಷನ್ ಅಂತೀವಿ. DIS ಅಂತ ಅನ್ಕೋತೀರ, ಅಲ್ಲ, ಅದು DYS. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಡೆಸ್ಟಿಟ್ಯೂಷನ್ ಅಂತ ಅಂದರೆ ಪಾವರ್ಟಿ ಅಂದರೆ ಬಡತನ ಅನ್ನೋ ಮೀನನ್ನ ಕೊಡುತ್ತೆ. ಇಲ್ಲಿ ಅಲ್ಲ, ಅದು ಆಗಬೇಕು. ಇಲ್ಲಿ ಯಾವುದು ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಇರುತ್ತೆ, ಯಾವುದು C. ಯಾವುದೇ ರೀತಿಯಾದಂಥ ಸ್ಪೆಲ್ಲಿಂಗ್ ಎರರ್ ಇಲ್ಲ. ಫೋರ್ತ್ ಒನ್ ಟರ್ಬುಲೆನ್ಸ್, ಒಬೇಸೆನ್ಸ್, ಪರ್ಸೀವರೆನ್ಸ್, ಸರ್ವೈಲೆನ್ಸ್. ಏನು ಮಿಸ್ಟೇಕ್ ಇದೆ? ಟರ್ಬುಲೆನ್ಸ್ TURBULE ಆಗಬೇಕದು. ಟರ್ಬುಲೆನ್ಸ್ ಅಂತಂದರೆ ಜಗಳ ಗಂಟ ಅನ್ನೋ ಮೀನನ್ನ ಕೊಡುತ್ತೆ. ಹಾಗೆಯೇ ಒಬೇಸೆನ್ಸ್ ಅಂತಂದರೆ ಬೇರೆಯವ್ರನ್ನ ಒಬೇ ಮಾಡೋ ಅನ್ನೋ ಮೀನನ್ನ ಕೊಡುತ್ತೆ. ಇಲ್ಲಿ SENC ಇದೆ, ಅದು SANC ಆಗಬೇಕಿತ್ತು. ಪರ್ಸೀವರೆನ್ಸ್, ನೋಡಿ R ಎಕ್ಸ್ಟ್ರಾ ಇದೆ, R ಅವಶ್ಯಕತೆ ಇಲ್ಲ, VE ಆಗಬೇಕಿತ್ತು, ಪರ್ಸೀವರೆನ್ಸ್. ಹಾಗೆಯೇ ಸರ್ವಿಲೆನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಸೊ ದ ಆನ್ಸರ್ ಈಸ್ B. ನೆಕ್ಸ್ಟ್ ಫಿಫ್ತ್ ಒನ್ ಕನ್ಸೇಲ್ಮೆಂಟ್, ಕಂಟೈನ್ಮೆಂಟ್, ಕನ್ಫೈನ್ಮೆಂಟ್, ಕನ್ಸೈನ್ಮೆಂಟ್. ಸೊ ಕನ್ಸೀಲ್ಮೆಂಟ್ ಅಂತಂದರೆ ಏನೋ ಮರೆಮಾಚು ಅನ್ನೋ ಮೀನನ್ನ ಕೊಡುತ್ತೆ. ಇಲ್ಲಿ CEI ಇದೆ, ಅದು CEA ಆಗಬೇಕು. ಕಂಟೈನ್ಮೆಂಟ್, ಇಲ್ಲಿ CONTAIN, ಕಂಟೈನ್ಮೆಂಟ್ ಅಂತಂದರೆ ಧಾರಣೆ ಅನ್ನೋ ಮೀನನ್ನ ಕೊಡುತ್ತೆ. ಕನ್ಫೈನ್ಮೆಂಟ್, CONFINE, ಕನ್ಸೈನ್ಮೆಂಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ, ಸೊ ಆನ್ಸರ್ ಈಸ್ D. ಸಿಕ್ಸ್ತ್ ಒನ್ ಪ್ರಿಯಾರಿಟೈಸ್, ಪಿಕ್ಚರೈಸ್, ವಿಜುವಲೈಸ್, ಇಂಡಿವಿಜುವಲೈಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲದೂ ಕೂಡ ಎಂಡಪ್ ಆಗಿರೋದು ಒಂದೇ ರೀತಿಯಾಗಿರುವಂಥ ಸೌಂಡಿಂದ. ಆದರೆ ಇಲ್ಲೆಲ್ಲೋ ಒಂದು ಸ್ಪೆಲ್ಲಿಂಗ್ ಎರರ್ ಆಗಿದೆ. ಪ್ರಿಯಾರಿಟೈಸ್, PRIORITISE ಆಗಬೇಕದು. ಸೊ ದ ಆನ್ಸರ್ ಈಸ್ A, ಬಿಕಾಸ್ ಇನ್ನು 3ರಲ್ಲಿ ಯಾವುದೇ ರೀತಿಯಾದಂಥ ಸ್ಪೆಲ್ಲಿಂಗ್ ಎರರ್ಸ್ ಇಲ್ಲ. ಸೆವೆಂತ್ ಒನ್ನ ನೋಡೋಣ, ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಮೆಡೇಷಿಯಸ್,
ಅಬ್ನಾಕ್ಷಿಯಸ್, ಪೆರೇಷಿಯಸ್, ಫೆರೋಷಿಯಸ್. ಏನಿದು ಮೆಡೇಷಿಯಸ್? ಈ ಥರ ಹೊರಡೆ ಕೇಳಿಲ್ಲ. ಮೆಡೇಷಿಯಸ್ ಅಂದರೆ ಸುಳ್ಳು ಹೇಳು. ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ. ಆ್ಯಂಡ್ ಅಬ್ನಾಕ್ಷಿಯಸ್ ಅಂತಂದರೆ ಅನ್ಪ್ಲೆಸೆಂಟ್, ತುಂಬಾ ಅವ್ರ ಜೊತೆ ನನಗೆ ತುಂಬ ಬೇಜಾರಾಗುತ್ತೆ, ಡೀಪಾಗಿ ಅನ್ಪ್ಲೆಸೆಂಟ್ ಆಗುವಂಥದ್ದು. ಅಬ್ನಾಕ್ಷಿಯಸ್ಸಲ್ಲಿ ಇಲ್ಲಿ ಸಿ ಇದೆಯಲ್ಲ, ಅದರ ಅವಶ್ಯಕತೆ ಇಲ್ಲ. ಸೊ ದ ಆನ್ಸರ್ ಈಸ್ ಬಿ. ಬಟ್ ಯೋಚನೆ ಮಾಡಿಬಿಡಿ, ನೀವು ಉಳಿದಿದ್ದ ಎರಡು ಮೀನಿಂಗ್ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೆಡೇಷಿಯಸ್ ಅಂತ ಅಂದರೆ ಹಾರ್ಮ್ಫುಲ್ ಎಫೆಕ್ಟ್ನ ಕೊಡೋದು, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಫೆರೋಷಿಯಸ್, ಐ ಹೋಪ್ ನಿಮಗೆಲ್ಲದು ಕೂಡ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ 8th ಒನ್, ಪೆನೆಟ್ರೇಟ್, ಇರಿಟೇಟ್, ಹೆಸಿಟೇಟ್, ಪರ್ಫೊರೇಟ್. ಸೊ ಏನಿದು ಪೆನೆಟ್ರೇಟ್? ಇಲ್ಲಿ ಸ್ಪೆಲ್ಲಿಂಗಲ್ಲಿ ಏನು ತಪ್ಪಾಗಿದೆ? ಇಲ್ಲಿ ಡಬಲ್ ಏನಿದೆ, ಏನಿನ ಅವಶ್ಯಕತೆ ಇಲ್ಲ. ಅದನ್ನು ಹೊರತುಪಡಿಸಿ ಇನ್ನೆಲ್ಲದರದ್ದು ಕೂಡ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಸೊ ದ ಆನ್ಸರ್ ಈಸ್ ಎ. ಪ್ಯಾಸೇಜ್ ವೇ, ಕಾಸ್ವೇ, ಸಬ್ವೇ, ಸ್ಟ್ರೈಟ್ ವೇ ಎಲ್ಲದೂ ಕೂಡ ನಮ್ಮ ಡೇ ಟು ಡೇ ನಮ್ಮ ಟ್ರಾವೆಲ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪ್ಯಾಸೇಜ್ ವೇ ಏನೋ ಒಂದು ಅಕ್ಷರ ಬಿಟ್ಟೋಗಿದೆ ಅಲ್ವಾ? ಪ್ಯಾಸೇಜ್ ವೇಗೆ ಈನ ಆ್ಯಡ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಟ್ ಸಬ್ವೇ, ಕಾಸ್ವೇ ಹಾಗೂ ಸ್ಟ್ರೈಟ್ ವೇಯ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ. 10th ಒನ್, ಟೆಂಪರೇಚರ್, ಟೆಂಪರ್ಮೆಂಟ್, ಟೆಂಪೆಸ್ಚುಯಸ್ ಹಾಗೆಯೇ ಟೆಂಪ್ಟೇಷನ್. ಸೊ ಟೆಂಪರೇಚರ್ ಸ್ಪೆಲ್ಲಿಂಗಲ್ಲೇನು ಎರರ್ಸ್ ಇಲ್ಲ. ಟೆಂಪರ್ಮೆಂಟ್ ಕರೆಕ್ಟಾಗಿದೆ. ಟೆಂಪೆಸ್ಟಿಯಸ್ ಅಂದರೆ ಬಿರುಗಾಳಿನೂ ಮೀನಿಂಗ್ ಕೊಡುತ್ತೆ. ಇಲ್ಲಿ ಇ ಅಲ್ಲ, ಅದು ಎ ಆಗಬೇಕಾಗಿತ್ತು. ಆ್ಯಂಡ್ ದೆನ್ ಟೆಂಪ್ಟೇಷನ್ ಇಸ್ ರೈಟ್. ಸೊ ದ ಆನ್ಸರ್ ಈಸ್ ಸಿ. ಇದೊಂದ್ರದ್ದು ಮಾತ್ರ ಸ್ಪೆಲ್ಲಿಂಗ್ ಎರರ್ ಆಗಿದೆ. 11th ಒನ್, ಮೈಕ್ರೋಟೆಕ್ನಿಕ್, ಮಸ್ಟಿಕ್, ಫಿಸಿಕ್, ಒಬ್ಲಿಕ್. ಮೈಕ್ರೋಟೆಕ್ನಿಕ್ ನೋಡಿದ ತಕ್ಷಣ ಸ್ಪೆಲ್ಲಿಂಗ್ ಏನೂ ಎರರ್ ಇಲ್ಲ ಅಂತ ನಮಗೆ ಅನಿಸುತ್ತೆ. ಅಬ್ಸರ್ವ್ ಮಾಡಿ, ಟಿ ಇ ಆದಮೇಲೆ ಸಿ ಹೆಚ್ ಬರಬೇಕಿತ್ತಲ್ಲ, ಮೈಕ್ರೋಟೆಕ್ನಿಕ್ ಸ್ಪೆಲ್ಲಿಂಗಲ್ಲಿ ಎರರ್ ಆಗಿದೆ. ಮಿಸ್ಟಿಕ್ ಅನ್ನೋ ವರ್ಡ್ ಬಂದ ತಕ್ಷಣ ನಮ್ಗೆ ಗೊತ್ತಾಗಬೇಕು, ಅದು MY ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಎರರ್ ಇದೆ. ಮಿಸ್ಟಿಕ್ ಅಂದ್ರೇನು? ಹಿಡನ್ ಕ್ಯಾರೆಕ್ಟರ್, ಇನ್ನೊಂಥರ ಮಿಸ್ಟಿಕ್ ಕ್ಯಾರೆಕ್ಟರ್. ಫಿಸಿಕ್, ಇಲ್ಲಿ ಐನ ಅವಶ್ಯಕತೆ ಇಲ್ಲ. ಫಿಸಿಕ್ ಅಂದರೆ ನಮ್ಮ ಒಂದು ದೇಹದ ದಾಢ್ಯವನ್ನು ತೋರಿಸುತ್ತೆ. ಒಬೆಲಿಕ್ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ. ಒಬೆಲಿಕ್ ಅಂದರೆ ಇಂಡೈರೆಕ್ಟಾಗಿ ಹೇಳುವಂಥದ್ದು. ಸೊ ಇಲ್ಲಿ ಮೈಕ್ರೋಟೆಕ್ನಿಕ್ ಹಾಗೆಯೇ ಮಿಸ್ಟಿಕ್, ಫಿಸಿಕ್ನ ಸ್ಪೆಲ್ಲಿಂಗ್ ಎರರ್ ಆಗಿರೋದ್ರಿಂದ ಕರೆಕ್ಟಾದ ಆನ್ಸರ್ ಡಿ. 12th ಒನ್, ಪ್ರಾಕ್ಟೀಷನರ್. ಸ್ಪೆಲ್ಲಿಂಗ್ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿರೋದು PRACTIT. ಆಲ್ಮೋಸ್ಟ್ ಇದು ಮೂರಲ್ಲಿ ಒಂದು ಆನ್ಸರ್ ಅಂತ ಗೊತ್ತಾಯ್ತಲ್ವಾ? PRACTITION, ಪ್ರಾಕ್ಟೀಷನ್. ಓಕೆ. ನರ್, ಪ್ರಾಕ್ಟೀಷನರ್, NER. ಸೊ ದ ಆನ್ಸರ್ ಈಸ್ ಎ. 13th ನೋಡೋಣ. ರೀಪಕರ್ಷನ್ ಅಂತಂದರೆ ಪರಿಣಾಮ. ಒಂದು ಆ್ಯಕ್ಷನಿಂದ ಇನ್ನೊಂದು ಆ್ಯಕ್ಷನ್ ಮೇಲೆ ಆಗಿರೋದನ್ನು ನಾವು ಪರಿಣಾಮಗಳು ಅಂತ ಕರಿತೀವಿ. ಅದರ ಸ್ಪೆಲ್ಲಿಂಗ್ REPE. PEಯಿಂದ ಸ್ಟಾರ್ಟ್ ಆಗಿರೋವಂಥದ್ದು ಯಾವುದೂ ಇಲ್ದಿರೋದ್ರಿಂದ ಆನ್ಸರ್ ಎ. ಬಿ ಈಸಿಯಾಗಿ ಗೊತ್ತಾಗುತ್ತೆ. ಇನ್ ಕೇಸ್ ಈ ಎರಡಿದ್ದಿದ್ರೆ ನಾವು ಕನ್ಫ್ಯೂಷನ್ ಆಗ್ತಾಯಿದ್ವಿ. ಸೊ ರೀಪಕರ್ಷನ್ನ ಮೀನಿಂಗು ಅಥವಾ ಸ್ಪೆಲ್ಲಿಂಗ್ ಏನು? REPERCUSSION. ಹಾಗಂದರೆ ಪರಿಣಾಮಗಳು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ನೆಕ್ಸ್ಟ್, ರೀಕನ್ಸೈಸೆನ್ಸ್. ಏನು ರೀಕನ್ಸೆನ್ಸ್ ಅಂದರೆ? ಕನ್ನಡದಲ್ಲಿ ಹೇಳೋದಾದರೆ ಸರ್ವೆ ಮಾಡೋದು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಸ್ಪೆಲ್ಲಿಂಗ್ ಏನು ಅಂತ ಗಮನಿಸೋಣ. RECONN. ಅಲ್ಲಿ ತನಕ 3 ಉತ್ತರ ಇದೆ ಅಲ್ವಾ? 1, 2, 3. ಇದು 3 ತನಕ ಕರೆಕ್ಟ್ ಇದೆ. ಹಾಗಾದರೆ ಎಲ್ಲಿ ವೇರಿಯೇಷನ್ ನಮಗೆ ಆಗಬೇಕು ಗಮನಿಸಿ. RECONNAISANCE ಎಲ್ಲದ ಆನ್ಸರ್ ಎ. ನುಳಿದಲ್ಲಿ ಎಲ್ಲ ಕಡೆ ಈ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ತಿದ್ದೀರಾ? ಸೊ ದ ಆನ್ಸರ್ ಈಸ್ ಎ. 5th ಒನ್, ಸೂಡೋನಿಮ್. ಅಂದ ತಕ್ಷಣ ಅದು ಎಸ್ಸಿಂದ ಸ್ಟಾರ್ಟ್ ಆಗಲ್ಲ. ಇಲ್ಲಿ ಪಿ ಸೈಲೆಂಟ್ ಆಗುತ್ತೆ. ಸ್ಪೆಲ್ಲಿಂಗ್ ಏನಿದೆ? PSEUDONYM. ದ ಆನ್ಸರ್ ಈಸ್ ಬಿ. ಈ ರೀತಿಯ ಪ್ರಶ್ನೆಗಳು ಅಂದರೆ ಒಂದೇ ವರ್ಡ್, ಅದಕ್ಕೆ ಅವರು ಸ್ಪೆಲ್ಲಿಂಗ್ನ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ನೆಕ್ಸ್ಟ್ ಸೆಷನಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.